ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ಬನ್ನಿ, ವೆಲ್ಕಮ್. ಫ್ರೀಡಮ್ ಟಿವಿಯಿಂದ ಬರ್ತಾ ಇದ್ದೀರಾ, ಭಾಳ ಸಂತೋಷ. ಹಾರ್ದಿಕ ಶುಭ ವೆಲ್ಕಮ್. ಬನ್ನಿ, ಅವು ಬನ್ನಿ, ಗೊಂಬೆಗಳನ್ನ ನೋಡಿ.
ನಮಸ್ಕಾರ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನುತ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಂದಿದ್ದೀವಿ, ಪ್ರತಿ ವರ್ಷ ಬರುವಂತೆ ಇವ್ರ ಮನೆಗೆ ನಾವು ಬಂದೇ ಬರ್ತೀವಿ. ಸೊ ಯಜಮಾನರನ್ನು ಮಾತಾಡ್ತಾನೆ. ಈ ಮನೆ ಯಜಮಾನರಿಗೆ ಗೊಂಬೆಗಳು ನೋಡ್ತಾ ಇರೋದು ನೀವು ಹೆಂಗೆ ಜೋಡಿಸಿದ್ದಾರೆ ಅಂತ ಹೇಳಿ. ಎಷ್ಟು ವರ್ಷದ ಇತಿಹಾಸ ಗೊತ್ತಾ ಇದಕ್ಕೆ? 50 ವರ್ಷದ ಇತಿಹಾಸ. ಸೊ ಯಜಮಾನರು ಯಾರು ಅಂತ ನೀವು ಯೋಚನೆ ಮಾಡ್ತಾ ಇದ್ದಿರಲ್ಲ. ಯಜಮಾನರ ಹತ್ರ ಮಾತಾಡ್ತಾನೆ ಇವಾಗ, ಈ ಮನೆ ಯಜಮಾನರ ಹತ್ರ. ಸರ್ ನಮಸ್ತೆ. ನಮಸ್ಕಾರ. ನಿಜವಾಗಿ ಖುಷಿ ಆಯಿತು. ಪ್ರತಿ ವರ್ಷ ಇಡ್ತಾ ಇದ್ದೀರಾ. ಸೊ ಇಲ್ಲಿ ನಾವು ಬರ್ತಾನೆ ಇರ್ತೀವಿ ವರ್ಷ ಪ್ರತಿ ವರ್ಷ. ಸೊ ಹೇಳಿ ಸರ್, ಈ ಗೊಂಬೆ ಇತಿಹಾಸ ಬಂದಿದ್ದು ನಮಗೂ ಬಹಳ ಸಂತೋಷ. ನಾವು 50 ವರ್ಷಗಳಿಂದ ಈ ಥರ ಬೊಂಬೆ ಕೂರಿಸ್ತಾ ಇದ್ದೀವಿ. ನಮ್ಮ ಅಮ್ಮ ಕೂರಿಸ್ತಾ ಇದ್ರು. ನಮ್ಮ ಮದುವೆ ಆದ್ಮೇಲೆ ನಾವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ನಾವು 11 ಸ್ಟೆಪ್ ಬೊಂಬೆ ಇಟ್ಟಿದ್ದೇವೆ. ಕೆಲವು ಬೊಂಬೆಗಳು 40 ವರ್ಷದ ಕೂಡ ಇದೆ ಇದರಲ್ಲಿ. ಈ ಮೊದಲನೇ ಸ್ಟೆಪ್ನಲ್ಲಿರುವಂತಹ ಬೊಂಬೆ ತಿರುಪತಿ ಬ್ರಹ್ಮೋತ್ಸವ 10 ದಿನ 10 ಉತ್ಸವ ಮಾಡ್ತಾರಲ್ಲ, ಅದು ಈ ವರ್ಷ ಬಂದಿರೋ ಅಡಿಷನ್ನು. ಮಿಕ್ಕಿದೆಲ್ಲ ಹಳೇದಿದೆ. 1 ರಿಂದ 40 ವರ್ಷದ ಬೊಂಬೆಗಳು ಸಹ ಇದೆ. ಟೋಟಲಿ ನಮ್ಮ ಹತ್ರ 11 ಸ್ಟೆಪ್ ಬೊಂಬೆ ಇದೆ. ಒಂದು ಸ್ಟೆಪ್ನಲ್ಲಿ ಗರುಡ ಸೇವೆ ಇಟ್ಕೊಂಡಿವಿ ಸಪರೇಟ್ ಒಂದು ಟೇಬಲಲ್ಲಿ. ಕಂಚಿಯಿಂದ ನಡೆಯುವಂಥ ಗರುಡ ಸೇವೆ ಅದೊಂದು 60 ವಿಗ್ರಹ ಇದೆ. ಅದು 60 ವಿಗ್ರಹ ಸಪ್ರೇಟ್ ಇಟ್ಕೊಂಡಿವಿ ಒಂದು ಕಡೆ. ಮಿಕ್ಕಿದೆಲ್ಲ ಕಾನ್ಸೆಪ್ಟು ಗುಂಪು ಸೇರಿಸಿ ಇಟ್ಟಿದ್ದೀವಿ. ಬೇರೆ ಬೇರೆ ಸ್ಟೆಪ್ಪಲ್ಲಿ ಬೇರೆ ಬೇರೆ. ಒಂದು ಸ್ಟೆಪ್ಪಲ್ಲಿ ಬರೀ ಗಣೇಶ, ಒಂದು ಸ್ಟೆಪ್ಪಲ್ಲಿ ಬರೀ ಮುರುಘ, ಒಂದು ಸ್ಟೆಪ್ಪಲ್ಲಿ ಕುಬೇರನ ಆಸ್ಥಾನ, ನಟರಾಜ ಡ್ಯಾನ್ಸು, ಆ ಥರ ಒಂದೊಂದು ಇಟ್ಕೊಂಡಿದ್ದೀವಿ. ಸೊ ಕಥೆಗಳ ಪ್ರಕಾರ ನೀವು ಗೊಂಬೆಗಳನ್ನ ಕಥೆಗಳ ಪ್ರಕಾರ ಗೊಂಬೆಗಳನ್ನ ಮೇಲ್ಗಡೆ 2ನೇ ಸ್ಟೆಪ್ನಲ್ಲಿ 9 ದುರ್ಗೆಯರು ಸಪರೇಟ್ ಒಂದು ಕಡೆಯಿಂದ ಇಟ್ಕೊಂಡಿದ್ದೀವಿ. ಮೊದಲನೇ ಮೇಲ್ಗಡೆ ಫಸ್ಟ್ ಸ್ಟೆಪ್ಪಲ್ಲಿ 10 ದಶಾವತಾರ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಮುರುಗರಿಗೆ 6 ದೇವಸ್ಥಾನಗಳಿದೆ ಅಂತಾರೆ. ಅದೇ ಥರ 6 ಪಡೆ ವೀಡು ಒಂದೇ ಕಡೆ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿರೋ ಗಣೇಶಗಳನ್ನೆಲ್ಲ ಒಂದು ಸ್ಟೆಪ್ಪಲ್ಲಿ ಗಣೇಶ ಇಟ್ಕೊಂಡಿದ್ದೀವಿ. ಆಮೇಲೆ ಕುಂಭಕರ್ಣ ದರ್ಬಾರ, ಕುಬೇರ ದರ್ಬಾರ್, ಶಿವನ್ ದರ್ಬಾರ್, ನಟರಾಜನ್ ದರ್ಬಾರ್ ಒಂದು ಸ್ಟೆಪ್ ಇಟ್ಕೊಂಡಿದ್ದೀವಿ. ಈ ಥರ ಒಂದೊಂದು ಕಾನ್ಸೆಪ್ಟು ಆ ಗೊಂಬೆಗಳನ್ನ ಅದ್ರ ಜೊತೆಗೆ ಇಟ್ಕೊಂಡಿದ್ದೇವೆ. ಓಕೆ. ಗಣೇಶ ಹಬ್ಬಕ್ಕೆ ಬಂದಿರುವಂಥ ಗಣೇಶ ತುಂಬ ಚೆನ್ನಾಗಿದೆ. ನಾವು ಕಳ್ಸೋಕೆ ಮನಸ್ಸಲಿಲ್ಲ, ಅವ್ರನ್ನೂ ಇಟ್ಕೊಂಡಿದ್ದೀವಿ. ಅದೇ ಬಾಂಬೆಯಿಂದ ತರಿಸಿದ್ರಿ ಅಂತ ಹೇಳಿ. ಬಾಂಬೆಯಿಂದ ತುಂಬಾ ಅದ್ಭುತ ಆದ್ಮೇಲೆ ಕಳಿಸ್ಕೊಡ್ಬೇಡ ಅವ್ರು ಕಳಿಸ್ಕೊಡೋದು ಸರ್. ಬಟ್ ಗಣೇಶ ಹಬ್ಬದ ದಿವಸನೇ ಕಳಿಸ್ಕೊಡ್ತಾರೆ. ಅದನ್ನು ಒಂದು 3 ದಿವಸಕ್ಕೋ 5 ದಿವಸಕ್ಕೆ ಕಳಿಸ್ತಾರೆ. ಬಟ್ ನೀವು ಪ್ರೀತಿ, ಗಣೇಶನ ಮೇಲೆ ಪ್ರೀತಿ, ನಾವು 3 ದಿನ ಇಟ್ಕೊಳ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ, ಯಾಕೋ ಕಳಿಸ್ಬೇಕು ಅಂತ ಮನಸ್ಸು ಬರಲಿಲ್ಲ. 1 ತಿಂಗಳು ಎಕ್ಸ್ಟ್ರಾ ಇರಲಿ, ದಸರಾ ಆದ್ಮೇಲೆ ಕಳಿಸೋಣ ಅಂತ ಇಟ್ಕೊಂಡಿದ್ದೇವೆ. ಸರ್ ಇನ್ನೊಂದು ದಸರಾ ಹಬ್ಬ ಈಗ ಇದನ್ನು ಆಚರಿಸ್ತಾರೆ, ಗೊಂಬೆಗಳನ್ನ ಇಟ್ಟು ಆಚರಿಸ್ತಾರಲ್ಲ. ಸೊ ಇದರಿಂದ ಏನು ಸರ್ ಪ್ರತಿಫಲ ಏನು ಅಂತ ನಮ್ಗೆ ಗೊತ್ತಾಗಬೇಕು. ನಾವು ಪ್ರತಿಫಲ ಅಪೇಕ್ಷೆಯಿಂದ ಏನು ಆಚರಿಸೋದಿಲ್ಲ. ಈ ಮೈಸೂರು ಸೀಮೆ ಕಡೆ ದಸರಾ ಹಬ್ಬ ಆಚರಿಸ್ತಾರೆ. ಓಲ್ಡ್ ಮೈಸೂರು ಸ್ಟೇಟ್, ನಾರ್ದರ್ನ್ ಕರ್ನಾಟಕ ಸ್ಟೇಟಲ್ಲಿ ಅಷ್ಟು ಅಭ್ಯಾಸ ಇಲ್ಲ. ಇಲ್ಲಿ ಬಿಟ್ಟರೆ ತಮಿಳುನಾಡಿನಲ್ಲಿ ಆಚರಿಸ್ತಾರೆ. ಮಹಾರಾಜರ ಕಾಲದಿಂದ ಮಹಾರಾಜರನ್ನ ನಾವು ಪೂಜಿಸ್ತೀವಿ ಅನ್ನೋ ಥರ ಆಚರಣೆ ಮಾಡಿ ಶುರು ಮಾಡಿದ್ದೀವಿ. ನನಗೆ ಹೇಳ್ಕೊಟ್ಟಿರೋದೇ ಹಿರಿಯರು. ಮಹಾರಾಣಿಯಿಂದ ಇಟ್ಟು ಅವ್ರನ್ನ ಪೂಜಿಸ್ತೀವಿ ಅಂತ ಶುರು ಮಾಡಿದ್ವಿ. ಜೊತೆಗೆ ಬೇರೆ ಬೇರೆ ಇತಿಹಾಸಗಳನ್ನೆಲ್ಲ ಸೇರಿಸ್ಕೊಂಡು ಬೊಂಬೆ ಇಡೋಕ್ಕೆ ಶುರು ಮಾಡಿದ್ದೀವಿ. ನನಗೆ ತಿಳಿದಿರೋ ವಿಷಯ ಪ್ರಕಾರ. ಓಕೆ ಸರ್, ಈಗ ಈ ಗೊಂಬೆಗಳನ್ನ ನೀವು ಮತ್ತೆ ನಿಮ್ಮ ಮಕ್ಕಳು ಕೊಡ್ತೀರಾ? ಈ ಗೊಂಬೆಗಳು ಮುಂದಿನ ತಲೆಮಾರಿಗೆ ಹೋಗ್ತಾ ಇರೋದು ಮತ್ತೆ ಹಂಗೆ ಆಮೇಲೆ ಅವ್ರ ಮಕ್ಕಳು ಕೊಡೋದು. ಸೊ ಹಂಗೆ ಒಂದು ಶಿವ ಪಾರ್ವತಿ ಮುರುಘ ಇದೆ 2ನೇ ಸ್ಟೆಪ್ಪಲ್ಲಿ. ಅದು ನನ್ನ ಪ್ರಕಾರ ಮೋರ್ ದೆನ್ 45 ಇಯರ್ಸ್ ಓಲ್ಡ್. ಒಂದ್ಸರಿ ರೀಪೇಂಟ್ ಮಾಡಿಸಿದ್ದೀನಿ. ಅದು ಓಲ್ಡೆಸ್ಟ್ ಶಿವ ಪಾರ್ವತಿ ಮುರುಘ 2ನೇ ಸ್ಟೆಪ್ಪಲ್ಲಿ ಇದೆ. ಅದು ಬಿಟ್ಟರೆ ರೀಸೈಕಲ್ ಆಗುತ್ತೆ. ಸ್ವಲ್ಪ ಹಳೇದಾಗ್ಬಿಟ್ರೆ ಥ್ರೋ ಔಟ್ ಮಾಡ್ತೀವಿ, ಹೊಸದು ತೊಗೊಳ್ತೀವಿ. ಪ್ರತಿ ವರ್ಷ ಒಂದು ಸೆಟ್ ತೊಗೊಂಬರ್ತೀವಿ, ಖಂಡಿತ ಒಂದು ತೊಗೊಂಬರ್ತೀವಿ. ಓಕೆ ಸರ್, ಈಗ ಹೇಗಿದು ಪ್ರತಿದಿನ ಪೂಜೆ ಮಾಡಲೇಬೇಕಾ ನೀವು? ಪೂಜೆ ಮಾಡಲೇಬೇಕು. 9 ದಿನ ಮಹಾಲಯ ಅಮಾವಾಸ್ಯೆ ದಿವಸ ಜೋಡಿಸಿದ್ದೇವೆ. ಮಾರನೇ ದಿವಸ ಪೂಜೆ ಮಾಡಿದ್ದೀವಿ. ಬೆಳಗ್ಗೆ ಪ್ರಸಾದ ಮಾಡಿ ಪೂಜೆ ಮಾಡ್ತೀವಿ. ಸಾಯಂಕಾಲ ಒಂದು ಚಿಕ್ಕ ಪ್ರಸಾದ ಇಟ್ಟು ಪೂಜೆ ಮಾಡ್ತೇವೆ. ಸಾಯಂಕಾಲ ಮಾಡಿದ ಪ್ರಸಾದ ಬಂದವರುಗಳಿಗೆ ಹಂಚ್ತೀವಿ. ಬೆಳಗ್ಗೆ ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದನ್ನ ಇಟ್ಟು ಪೂಜೆ ಮಾಡ್ಕೊಳ್ತೇವೆ. ಓ ಹೌದು. ಓಕೆ, ಏನು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಪ್ರಸಾದ ಇಡ್ತೀರಾ? ಇವತ್ತು ಫ್ಯಾಮಿಲಿ ತರ ಮನೆಯೊಳಗಡೆ ಫ್ಯಾಮಿಲಿಗಳು ಏನು ತಿಂತಾರೆ, ಸೊ ಹಂಗೆ ದೇವ್ರಿಗೂ ಅದೇ ಇರುತ್ತೆ. ಬರೋ ಗೆಸ್ಟ್ಗಳಿಗೆ ಅನುಕೂಲ ಆಗೋ ಥರ ದಿನ ಬೇರೆ ಬೇರೆ ವ್ಯತ್ಯಾಸವಾದ ಮೆನು ಇರುತ್ತೆ. ಈಗಿನ ತಲೆಮಾರಿಗೆ ಬೇಕಾಗೋ ಥರ ಮೋಮೋಸಿಂದ ಹಿಡಿದು ಪಿಜ್ಜಾ, ಐಸ್ ಕ್ರೀಮ್ ತನಕ ಒಂದೊಂದು ದಿನ ಒಂದೊಂದು ಪ್ರಸಾದ ಇರುತ್ತೆ. ಹಂಗೆ ಜನರೇಷನ್ ಹೆಂಗಿದೆ, ಏನೇನು ನಡೀತಾ ಇದೆ ಫುಡ್ ಆ ಟೈಮ್ ಆ ಪ್ರಕಾರ ಇಡ್ತೀರಾ? ಇವತ್ತಿನ ಮೆನು ಪಿಜ್ಜಾ, ನಾಳೆ ಸಮೋಸ, ನಾಳೆದ ಐಸ್ ಕ್ರೀಮ್, ಆ ಥರ ಒಂದೊಂದು. ಇದು ನಾನ್ ವೆಜ್ ಏನು ಇಡೋಂಗಿಲ್ಲ ಅಲ್ಲ? ಮಾತ್ರ ಬರೀ ಸ್ವೀಟು. ಸಂಜೆ ಒಂದು 10 ಮಕ್ಕಳು ಬರ್ತವೆ, ಅವ್ಗಳಿಗೆ ಕೊಡೋದಕ್ಕೆ ಅನುಕೂಲ ಆಗೋ ಥರ ಅವ್ರಿಗೆ ಇಷ್ಟ ಆಗೋಂತಹ ಪ್ರಸಾದ ಇರುತ್ತೆ. ಓಹೋ ಓಕೆ ಓಕೆ. ಅಂದರೆ ಪ್ರತಿದಿನನೂ ನೀವು ಮಕ್ಕಳು ಬಂದೇ ಬರ್ತಾರೆ? ಸಾಯಂಕಾಲ ದಿನ 10 ಜನ ಮಕ್ಕಳು, 8 ಜನ ಬರ್ತಾರೆ. ಸಾಟರ್ಡೆ ಸಂಡೇ ಎಲ್ಲ ಇವತ್ತು ಜಾಸ್ತಿ ಬರ್ಬೋದು. 10 ಜನ ಸಾಮಾನ್ಯ ಬರ್ತಾರೆ ಮಕ್ಕಳು. ಅವ್ರಿಗೆ ಏನಾದರೂ ಇಷ್ಟ ಆಗುವಂಥ ಪ್ರಸಾದ ಕೊಡ್ಬೇಕು. ಸೊ ಇದರಲ್ಲಿ ಒಂದೊಂದು ಗೊಂಬೆ ಎಷ್ಟು ವರ್ಷದಿದೆ ಸರ್ ನಿಮ್ಮ ಪ್ರಕಾರ? ತುಂಬ ಹಳೆ ಗೊಂಬೆ ಅಂದರೆ ಯಾವುದು? ಹಳೆ ಗೊಂಬೆ ಅಂದರೆ ಶಿವ ಪಾರ್ವತಿ ಮುರುಘ
ಮೇಲ್ಗಡೆ 2ನೇ ಸ್ಟೆಪ್ನಲ್ಲಿದ್ದಾರೆ. ಈ ಕಡೆ ಎಡಗಡೆ ಕಾಣಿಸ್ತಾ ಇದೆ. ಹೌದು ಹೌದು. ಅದು ನವಿಲು ಇದೆ, ಒಂದು ನವಿಲ್ ತರ ದೇವರಿದ್ದಾರೆ ಒಬ್ರು. ಮುರುಘ. ಮುರುಘ ಕಾಣಿಸ್ತು ಸರ್. ಶಿವ, ಪಾರ್ವತಿ, ಮುರುಘ 3 ಜನ ಇದ್ದಾರೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಸೆಕೆಂಡ್ ಸ್ಟೆಪ್. ಅದು ಓಲ್ಡೆಸ್ಟ್ ಬೊಂಬೆ ನಮ್ಮ. ಎಷ್ಟು ವರ್ಷ ಸರ್? ಮೋರ್ ದೆನ್ 40ಕ್ಕಿಂತ ಹೆಚ್ಚಾಗಿದೆ. ಓಹೋ, ಅಂದ್ರೆ 40-45 ವರ್ಷ. ಅದು ಆ ಥರ ಫಿನಿಶಿಂಗ್ ಇವಾಗ ಬರ್ತಾ ಇಲ್ಲ. ದಶಾವತಾರ ಅಲ್ಲ, ಸ್ವಲ್ಪ ಗಾಜಿನ ತರ ಕಾಣಿಸುತ್ತೆ, ಅದು ಗಾಜ ತರ ಕಾಣಿಸುತ್ತೆ. ಹೌದು, ದಶಾವತಾರ ಅಲ್ಲ, ಒಂದು 25 ವರ್ಷ ಹಳೆ ಬೊಂಬೆ ಓಕೆ 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 ಇರುತ್ತೆ. 40ರಿಂದ 2 ವರ್ಷದ ತನಕ ಬೊಂಬೆಗಳು, 2 ವರ್ಷದ ತನಕ ಇರುತ್ತೆ ಗೊಂಬೆಗಳು. ಸರ್, ಈಗ ಈ ಗೊಂಬೆಗಳದೆಲ್ಲ ಈಗ ನೀವು ಈಗೆಲ್ಲ ಇದನ್ನ ಪೂಜೆಗೆ ಅಂತ ಇಡ್ತೀರಾ, ಪ್ರತಿದಿನ ಪೂಜೆ ಮಾಡಬೇಕು ಅಂದ್ರಿ. ಸೊ ಮಕ್ಕಳಿಗೆ ಪ್ರತಿದಿನ ಬರಬೇಕು ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನೋಡಕ್ಕಂತ ಯಾರಾದ್ರೂ ಮತ್ತೆ ಬೇರೆ ಯಾರಾದ್ರೂ ಬರ್ತಾರೋ ಊರಿಂದ ಆ ಥರ ಏನಾದ್ರು? ಇಲ್ಲ, ಆ ಥರದ್ದೇನಿಲ್ಲ. ನಮ್ಮ ಸ್ನೇಹಿತರುಗಳು ಬರ್ತಾರೆ, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಸ್ನೇಹಿತರು, ಫ್ಯಾಮಿಲಿ, ಫ್ರೆಂಡ್ಸ್ಗಳು ಅವರ ಅನುಕೂಲ ಒಂದು ದಿವಸ ಬರ್ತಾರೆ, ಒಂದೊಂದು ದಿವಸ ಒಬ್ಬೊಬ್ರು ಬರ್ತಾ ಇರ್ತಾರೆ. ಸಾಟರ್ಡೇ ಸಂಡೇ ಉಳಿದ ಎಲ್ಲರೂ ಜಾಸ್ತಿ ಬಂದ್ಬಿಡ್ತಾರೆ. ಮಕ್ಕಳು ಮಾತ್ರ ದಿನ ಒಮ್ಮೆ ಬಂದು ಹೋಗ್ತಾರೆ. ಈ ರಸ್ತೆಯಿಂದ ಒಂದು 10 ಮಕ್ಕಳಿದ್ದಾರೆ, ಅವ್ರು ಮಾತ್ರ ದಿನ ಬಂದು ಹೋಗ್ತಾರೆ. ಇದು ಎಷ್ಟನೇ ವರ್ಷ ಸರ್ ನಿಮಗೆ? ಇದು ಹಬ್ಬ ಆಚರಿಸ್ತಾರೆ ನೀವು ಎಷ್ಟನೇ ವರ್ಷ ನಿಮಗೆ ಇದು ಟೋಟಲ್ ಆಗಿ? ನಿಮಗೆ ಈಗ ನನಗೆ 65 ವರ್ಷ. ಓಕೆ. ಸೊ ನನ್ನ ಪ್ರಕಾರ ನಾವು 50 ವರ್ಷದಿಂದ ಮಾಡ್ತಾ ಇದ್ದೀವಿ. 50 ವರ್ಷ. 50 ವರ್ಷ. ಸೊ ಪ್ರತಿದಿನ ನೀವು ಮಾಡೋಂಥದ್ದು, ಸೊ ದೇವರಿಗೆ ಏನು ಬೇಕೋ ನೈವೇದ್ಯ ನೀವೇನು ಟಿಫನ್ ಮಾಡ್ತೀರಾ ಅಂತ ಕೊಡ್ತೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ, ನಿಜವಾಗ್ಲೂ ಇಷ್ಟೆಲ್ಲ ನೋಡ್ತಾ ಇದ್ರೆ. ಸರ್, ಈ ಸತಿ ಹೊಸದು ಎಷ್ಟು ಗೊಂಬೆಗಳು ಬಂದಿದ್ದಾವೆ ಮತ್ತೆ? ಈ ಸರಿ ನಾವು ಈ 10 ಗೊಂಬೆಗಳು ಮೊದಲನೇ ಸ್ಟೆಪ್ನಲ್ಲಿ ಇರುವಂತಹದ್ದು ಇಲ್ಲಿ ಕೆಳಗಡೆ, ಈ ಕೆಳಗಡೆ ಲಕ್ಷ್ಮೀ ವೆಂಕಟೇಶ್ವರ. ಇದು ತಿರುಪತಿಯಲ್ಲಿ ದಸರಾ ಟೈಮ್ನಲ್ಲಿ 10 ದಿನ 10 ಬೇರೆ ಬೇರೆ ಉತ್ಸವ ಮಾಡ್ತಾರೆ. ನನಗೆ ಜ್ಞಾಪಕ ಇರೋ ಥರ ಇದು ಸೂರ್ಯಪ್ರಭೆ, ಇದು ಚಂದ್ರಪ್ರಭೆ, ಇದು ಎಲಿಫೆಂಟ್ ಮೇಲೆ ವಾಹನ, ಇದು ಕೋಳಿ ಮೇಲೆ ವಾಹನ, ನವಿಲು ಮೇಲೆ, ಸಿಂಹ ಮೇಲೆ, ಆ ಥರ 10 ದಿನ ಮಾಡ್ತಾರೆ. ಅದನ್ನು ಈ ವರ್ಷ ತಗೊಂಡು ಬಂದು ನರಸಿಂಹ ಬಂದು ನಾರಾಯಣ ಅವ್ರನ್ನ ಕುಂದರ್ಸ್ಕೊಂಡಿದ್ದಾರೆ. ಕಡೆಯಲ್ಲಿ ಇರೋದು ಬಂದು ಹನುಮಂತ ವಾಹನ ಅಂತಾರೆ. ಹನುಮಂತ ವಾಹನ 9 ರಾತ್ರಿ ಬೇರೆ, ಕೊನೆ ದಿವಸ ಹನುಮಂತ ವಾಹನ ಅಂತಾರೆ. ಇದು ಕಡಲೂರಿಂದ ತರಿಸಿದ್ವಿ. ಕಡಲೂರಿಂದ. ಸರ್, ಎಷ್ಟು ಗೊಂಬೆಗಳಿದಾವೆ ಟೋಟಲ್ ನಿಮ್ಮ ಹತ್ರ ಇವಾಗ? ಒಂದು 700 ಪ್ಲಸ್. 700 ಅಂದ್ರೆ ಸರ್ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ? ಅಂದ್ರೆ ಹೊಸ ಹೊಸ ತಗೊಂಡ್ ಬರ್ತಾ ಇರ್ತೀರಾ? ವರ್ಷ ತಗೋಬೇಕು ಅಂತ ಹೇಳಿದ್ದಾರೆ ದೊಡ್ಡವರು, ನಾವು ತಗೊಂಡ್ಬರ್ತೀವಿ. ನಾವು ತಗೊಂಡ್ಬರ್ತೀವಿ ಅನ್ನೋದಕ್ಕಿಂತ ಮಕ್ಕಳು ತಗೊಂಡ್ಬರ್ತಾರೆ. ನಮ್ಮ ಕಾಲ ಆಯ್ತಲ್ಲ, ಮಗ ತಗೊಂಡ್ಬರ್ತಾರೆ. ಇದೆಲ್ಲ ಮಗನೇ ತಗೊಂಡ್ಬಂದಿತ್ತು. ಸೊ ಬೇರೆ ಊರುಗಳಿಗೆ ಹೋಗಿ ತಗೊಂಡ್ಬರ್ತೀರಾ ಸರ್? ತಮಿಳ್ನಾಡಿಂದಲೇ ಜಾಸ್ತಿ ಬೊಂಬೆಗಳು ತಯಾರಿಸುವಂಥದ್ದು. ಒಂದು 2-3 ಸರಿ ನಾವೇ ಹೋಗಿದೆ ಹಿಂದೆ. ಇವಾಗೆಲ್ಲ ಮಕ್ಕಳು ತಗೊಂಡ್ಬರ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಎಲ್ಲ ಬೊಂಬೆಗಳು. ಮಲ್ಲೇಶ್ವರಂ ನೋಡಿದೀವಿ, ತುಂಬಾ ಅಂಗಡಿಗಳಿದೆ. ನಿಜವಲ್ಲ, ಅದು ಕೂಡ ಖುಷಿ ಆಗುತ್ತೆ. ತುಂಬಾ ಅಂಗಡಿಗಳು ಮಲ್ಲೇಶ್ವರಮಲ್ಲಿ ಇದೆ, ಇಲ್ಲೂ ಸಿಗುತ್ತೆ. ದಸರಾ ವಾತಾವರಣನೇ ಇರುತ್ತೆ ಅಲ್ಲಿ. ಅವರೇ ಜೋಡಿಸ್ಬಿಡ್ತಾರೆ, ನಾವು ದಸರಾ ಆಚರಿಸ್ತಾ ಇದ್ದಾರೆ ಅಂತ ಇರುತ್ತೆ. ಮಲ್ಲೇಶ್ವರಂ ಸ್ಪೆಷಲ್ ನಿಜವಲ್ಲ, ಬೆಂಗಳೂರಲ್ಲಿ ಮಲ್ಲೇಶ್ವರಂ ಸ್ಪೆಷಲ್ ನಿಜವಲ್ಲ, ತುಂಬಾ ಫೇಮಸ್. ಹೌದು ಸರ್, ಹೌದು. ಹೀಗೆ ನಡ್ಸ್ಕೋತಾ ಇದ್ದೀವಿ. ನಮ್ಮ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬ್ಕೊಂಡಿದ್ದೀವಿ. ಸರ್, ಇದು ಮಾಡೋದ್ರಿಂದ ಈಗ ನಾನು ಅವಾಗಲೇ ನಿಮ್ಗೆ ಕೇಳಿದೆ, ಏನು ಪ್ರತಿಫಲ ಏನು ಅಂತಂದು ಅಂದ್ರೆ, ಬಟ್ ಹಬ್ಬದ ಥರ ಇದನ್ನು ಆಚರಿಸಲೇಬೇಕು ನಾವು. ಬಟ್ ಒಳ್ಳೇದು ಪ್ರತಿಫಲ ಇಟ್ಕೊಂಡು ನಾವೇನು ಮಾಡಬಾರ್ದು. ಕರೆಕ್ಟ್. ನಮ್ಮ ದೊಡ್ಡವರು ಮಾಡ್ತಾ ಇದ್ರು ಅಂತ ಮಾಡ್ತಿದ್ವಿ. ಏನು ಅಡ್ವಾಂಟೇಜ್ ಅನಿಸಿದ್ರೆ, ಈ ಕಾರಣಕ್ಕಾಗಿ 4 ಜನ ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರನ್ನ ಭೇಟಿ ಹಾಕ್ತೀವಿ. ಹಿಂದೆ 40 ವರ್ಷಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ನಾವು ಸುಮ್ಮನೆ ಟೈಮ್ ಪಾಸ್ ಆಗಿರೋ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತಿದ್ವಿ. ಈಗ ಫೋನ್ ಬಂದ್ಮೇಲೆ ನಾವು ಯಾರು ಮನೆಗೆ ಹೋಗಲ್ಲ. ಸೊ ಈ ಕಾರಣಕ್ಕೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಒಂದು ರೌಂಡ್ ಬಂದು ಒಂದು 1 hour ಸ್ಪೆಂಡ್ ಮಾಡಿ ಹೋಗ್ತಾರೆ. ಅದಕ್ಕೋಸ್ಕರ ಇದು ಮಾಡಬೇಕು. ನಿಜ ಸರ್, ನಿಜ ನಿಜ, ಖಂಡಿತ ಖಂಡಿತ. ಕೆಲವರೆಲ್ಲ ವರ್ಷಕ್ಕೊಮ್ಮೆ ನಾನು ನೋಡ್ತೇನೆ. ಮೊನ್ನೆ ನಮ್ಮ ಅಣ್ಣ ಬಂದಿದ್ರು ಯಲಹಂಕದಿಂದ, ಅವರು ವರ್ಷಕ್ಕೊಮ್ಮೆ ಬರ್ತಾರೆ. ನಾನು ಸಂಕ್ರಾಂತಿಗೆ ಹೋಗ್ತೀನಿ. ಹಂಗೆ ಹಬ್ಬ ಅಂದ್ರೆ ನೆಂಟರಲ್ಲಿ ಬರಲೇಬೇಕಲ್ಲ, ನಿಮ್ಮ ಹಬ್ಬ ಆಚರಿಸಾಗ ಅವ್ರು ಬರ್ತಾರೆ, ಅವ್ರ ಹಬ್ಬ ಆಚರಿಸಾಗ ನೀವು ಹೋಗ್ತೀರಾ. ಸೊ ಹಂಗೆ ಪ್ರತಿ ಅದಕ್ಕೋಸ್ಕರ ಅದು ನಾವು ಮಾಡಿದ್ರೆ ಒಳ್ಳೇದು. ಇಟ್ ಈಸ್ ಮಿಕ್ಸಿಂಗ್ ಆಫ್ ಪೀಪಲ್ ಆಗುತ್ತೆ. ಸೊ ಈ ಗೊಂಬೆಗಳಿಂದಾದ್ರೂ ಸ್ವಲ್ಪ ರಿಲೇಷನ್ ಚೆನ್ನಾಗಿ ಬೆಳಿ ಉಳ್ಕೊಳ್ಳುತ್ತೆ. ಎಸ್, ಸೂಪರ್. ಈಗಲೂ ಊಟಕ್ಕೆ 3 ಜನ ಬರ್ತಾ ಇದ್ದಾರೆ ಯಲಹಂಕದಿಂದ. ಕರೆದಿ ಅದೇ ಅದನ್ನು ನೋಡ್ದಂಗೆ ಆಗುತ್ತೆ. ಅವ್ರನ್ನ ನಾವು 1 hour ಟೈಮ್ ಸ್ಪೆಂಡ್ ಮಾಡ್ತೇವೆ. ಓಕೆ. ಬೇರೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಿ ನಾವೇನು ಮಾಡ್ತಾ ಇಲ್ಲ, ಮಾಡಬೇಕು ಅಷ್ಟೇ. ದೇವರ ಮೇಲೆ ಭಾರ ಹಾಕೋಣ. ಕರೆಕ್ಟ್ ಸರ್, ಎಸ್ ಖಂಡಿತ ಸರ್. ಅಂದ್ರೆ ಹಳೆ ಕಾಲದಿಂದ ಬಂದಿರೋಂಥದ್ದನ್ನ ನೀವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಕಂಟಿನ್ಯೂ ನಾವು ನೆಕ್ಸ್ಟ್ ಅವ್ರ ಮಕ್ಕಳು ಉಳಿಸ್ಕೊಂಡು ಹೋಗ್ಬೇಕು. ಸೊ ಈ ಹಬ್ಬದ ಆಚರಣೆ ಅದೇ, ಕರೆಕ್ಟ್ ಅಲ್ವಾ? ನಮ್ಮ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು. ಸರ್, ಇದರಲ್ಲಿ ರಾಜಾರಾಣಿ ಇದಾರಂತ ನಾನು ಕೇಳ್ಪಟ್ಟಿದ್ದೀನಿ. ಯಾಕಂದ್ರೆ ಇದು ನಾನು ಒಂದ್ಸತಿ ನೋಡಿದ್ದೆ, ಇಂಟ್ರೋಲ್ ನೋಡಿದ್ದೆ ನಾನು ಮೈಸೂರಲ್ಲಿ. ಇದು ತೋರಿಸ್ಬೇಕಾರೆ ರಾಜಾರಾಣಿ ಮಾತಾಡ್ತಾರೆ, ರಾತ್ರಿ ಹೊತ್ತು ಮಾತಾಡ್ತಾರಂತ ರಾಜಾರಾಣಿ. ಇವಾಗಲೂ ಅವು ಆ ಗೊಂಬೆಗಳಿಗೂ ಅಷ್ಟು ಜೀವ ಇದೆ ಅನ್ನೋದನ್ನ ಹೇಳ್ತಾರೆ. ನನಗೆ ಕೇಳ್ಪಟ್ಟಿಲ್ಲ. ನಮ್ಮ ಮನೆಯಲ್ಲೂ ರಾಜಾರಾಣಿ ಇದ್ದಾರೆ. 2 ಜೊತೆ ಪಟ್ಟದ ಬೊಂಬೆಗಳನ್ನ ಇಟ್ಕೊಂಡಿದ್ದೀವಿ. ಪಟ್ಟದ ಗೊಂಬೆ ಅಂತಾರೆ. ಚಿಕ್ಕದಾಗಿರೋ ಪಟ್ಟದ ಗೊಂಬೆ ನನ್ನ ಮದುವೆ ಕಾಲದಿಂದ
ಅಂದರೆ 1980 ಇದೆ ಆವಾಗ ತೊಗೊಂಡಿದ್ದು. ದೊಡ್ಡದಾಗಿರೋದು ಇತ್ತೀಚೆಗೆ ನಾವು ಒಂದು 3 ವರ್ಷದಲ್ಲಿ ತೊಗೊಂಡಿದ್ವಿ. ಅದೆರಡು ಪಟ್ಟದ ಗೊಂಬೆ ಅಂತೀವಿ ನಾವು. ಅವ್ರಿಗಾಗಿ ಪೂಜೆ ಮಾಡಬೇಕು, ನಮ್ಮ ಮಹಾರಾಜರು ನಮ್ಮನ್ನ ಸಾಕ್ತಾ ಇದ್ದಾರೆ, ನಾವು ಮಹಾರಾಜಿಗೆ ಪೂಜೆ ಮಾಡಬೇಕು ಅಂತ ಅದು ಶುರು ಮಾಡ್ಕೊಂಡಿದ್ರು ಅಂತ ಹೇಳಿದ್ದಾರೆ. ಅದನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಇದು ರಾಜರು ಅಂದ್ರಲ್ಲ, ಯಾವ ರಾಜರಿಂದ ಶುರುವಾಗಿದ್ದು ಅಂತ ನಿಮ್ಮ ಪ್ರಕಾರ? ಮೈಸೂರು ಮಹಾರಾಜ. ಅವ್ರ ಹೆಸರು ಸರಿ ಏನಾದರೂ ಗೊತ್ತಿದೆ ನಿಮಗೆ? ಅಂದಾಜು ಯಾರು ಅಂತ ಗೊತ್ತಿಲ್ಲ ಬಟ್ ಅವಾಗಿಂದ ಸಂಪ್ರದಾಯ ಬರ್ತಾ ಇರೋದು, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಇವಾಗ. ನನಗೆ ಗೊತ್ತಿಲ್ಲ, ಅಂದಾಜಿಲ್ಲ. ನಾನು ಮೈಸೂರಲ್ಲಿ 4 ವರ್ಷ ಮೈಸೂರಲ್ಲಿ ಬಾಳಿದ್ದೀನಿ. ಸೊ ಅಲ್ಲೂ ಎಲ್ಲರ ಮನೆಯಲ್ಲಿ ಇಡ್ತಾರೆ. ಏನು ಇಟ್ಟಿಲ್ಲ ಅಂದ್ರೆ ಪಟ್ಟದ ಬೊಂಬೆ ಮಾತ್ರ ಆದ್ರೂ ಇಟ್ಬಿಡ್ತಾರೆ. ನಮ್ಮ ಮಹಾರಾಜನ ಪೂಜೆ ಮಾಡಿದ್ವಿ ಅಂತ ಅದೆರಡಾದ್ರೂ ಇಡ್ತಾರೆ. ಓಕೆ ಓಕೆ. ಈಗ ಯದುವೀರ್ ಅವರು ಇದ್ದಾರೆ, ಯದುವೀರ್ ಮಹಾರಾಜರು ಇದ್ದಾರೆ ಇವಾಗ ಅಲ್ವಾ? ಓಕೆ. ಮೈಸೂರಿಗೆ ಏನಾದ್ರು ಹೋಗಿದ್ರೆ ಸರ್? ಈಗ ಏನಾದ್ರು ಬಸ್ಸಲ್ಲಿ ಏನಾದ್ರು ಹೋಗಿ? ಇವಾಗ ಹೋಗಿಲ್ಲ. 12, 16 ಅದು ಇದ್ದೆ, ನೋಡ್ತಾ ಇದೆ. ಎಲ್ಲರ ಮನೆಯವರು ಪಟ್ಟದ ಮಹಾರಾಜ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತಾರೆ. ಸೊ ಈಗ ಸರ್ ಎಷ್ಟು ದಿವಸ ಇಡ್ತೀರಿ? ಎಷ್ಟು ದಿವಸದಿಂದ ಎಷ್ಟು ದಿವಸ? ದಸರಾ ಯಾವಾಗ? ಅಮಾವಾಸ್ಯೆ ಮಾರನೇ ದಿವಸ ಮೊದಲನೇ ಪೂಜೆ ಆಗುತ್ತೆ. ಅಮಾವಾಸ್ಯೆ ಮುಗಿದ ತಕ್ಷಣ 2ನೇ ದಿವಸ ಮೊದಲನೇ ದಿವಸ. ವಿಜಯದಶಮಿ ದಿವಸ ಪೊಂಗಲ್ ಮಾಡಿ ಇಟ್ಟು ಒಂದು ಬೊಂಬೆನ ಮಲಗಿಸ್ಬಿಟ್ಟು ಇದು ಮಾಡ್ತೇವೆ, ಶಯನ ಮಾಡ್ತೇವೆ. ಮಾರನೇ ದಿವಸ ಕದಲಿಸ್ಬಿಡ್ತೇವೆ. ವಿಜಯದಶಮಿ ಮಾರನೇ ದಿವಸ ಎಲ್ಲ ಪ್ಯಾಕ್ ಆಗಿಬಿಡುತ್ತೆ. ಮತ್ತೆ ಮುಂದಿನ ವರ್ಷ ತನಕ ಅವ್ರಿಗೆಲ್ಲ ರೆಸ್ಟ್ ಕೊಟ್ಬಿಡ್ತೇವೆ. ಸರ್, ಬಟ್ ಇದೆಲ್ಲ ಈಗ ಪ್ರತಿ ವರ್ಷ ನೀವು ಇದನ್ನೆಲ್ಲ ಈಗ ಹೇಗೆ ಸರ್ ಇದೆಲ್ಲ ಎತ್ತಿಡೋದು ಹೇಗೆ? ಈಗ ಎಲ್ಲ ಗೊಂಬೆಗಳೆಲ್ಲ ಇದಕ್ಕೆ ನಂತರ ಒಂದು 16-17 ಡಬ್ಬಗಳಿದೆ. ಇದನ್ನು ಒಂದೊಂದನ್ನು ಪೇಪರಲ್ಲಿ ಸುತ್ತಿ ಪ್ಯಾಕ್ ಮಾಡಿ ಇಡಬೇಕು. ಏನಾದ್ರು ಟಚ್ ಆದರೆ ಪೈಂಟ್ ಹೋಗುತ್ತೆ. ಬಟ್ ನಿಜವಲ್ ಸರ್, ಇಲ್ಲಿ ನೋಡ್ತಾ ಇದ್ರೆ ಹೊಸದೇನೋ ಮಾರಕ್ಕೆ ಇಟ್ಟಿದ್ದಾರೆ, ಇನ್ನೂ ಹೊಸದೇನೋ ಆ ಥರ ಇದೆ. ಬಟ್ ಆ ಥರ ಇದು ಮಾಡಿದ್ದೀರಾ ನೀವು, ನಿಜವಲ್ ಸರ್ ಗ್ರೇಟ್ ಹೇಳ್ಬೇಕು ಸರ್, ನಿಜವಲು. ಆಮೇಲೆ ಈ ಥರ ಸಂಪ್ರದಾಯಗಳು ನೋಡೋದು ಈಗಿನ ಕಾಲಕ್ಕೆ ಗೊತ್ತಾಗಬೇಕು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಈಗ ಮಕ್ಕಳಿಗೆ ಟಿವಿ ಮೊಬೈಲ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಹಿಂಗಾಗಿ ಈ ಸಂಪ್ರದಾಯಗಳು ಬರ್ತಾ ಇದ್ರೆ ಅದು ಇನ್ನೂ ಒಳ್ಳೇದು ಅನ್ಸುತ್ತೆ ಮುಂದಿನ ಪೀಳಿಗೆಗಳಿಗೆ, ಅವ್ರಿಗೆ ಗೊತ್ತಾಗಬೇಕು. ಹೌದು ಸರ್, ಹೌದು. ಈಗ ಈಗಿನ ಕಾಲದ ಮಕ್ಕಳು 10 ವರ್ಷ ಆಗಿರೋರು ಕರ್ಕೊಂಡ್ಬಂದು ತೇರಿಸಿದ್ರೆ ಇದು ಏನು ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ಹೌದು, ಅವ್ರಿಗೆ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಬರಬೇಕು ಅವರು. ಹಿಂಗೆ ಸರ್, ನಿಜವೂ ಖುಷಿ ಆಯ್ತು ತಮ್ಮನ್ನ ಭೇಟಿಯಾಗಿ. ಪ್ರತಿ ವರ್ಷ ನಾವು ಬರ್ತೀವಿ, ನೀವು ನಮಗೆ ಸ್ವಾಗತಿಸ್ತೀರಾ. ಫ್ರೀಡಮ್ ಟಿ ಅವ್ರ ಅಂದ ತಕ್ಷಣ ಬನ್ನಿ ಬನ್ನಿ ಅಂದ್ಬಿಡ್ತಾರೆ ನಮಗೆ. ನಿಜವೂ ಬಹಳ ಸಂತೋಷ, ಖುಷಿ ಆಯ್ತು ನಮಗೆ. ಆಮೇಲೆ ಸೊ ಪ್ರತಿಯೊಂದು ಹೀಗೆ ಬೊಂಬೆಗಳು ಇಡೋದನ್ನ ಆಗಲಿ, ನೀವು ಹೀಗೆ ರೆಕಾರ್ಡ್ ಮಾಡ್ತಾರ ಆಗಲಿ. ಧನ್ಯವಾದ ಸರ್, ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ ಅಂತ. ಎಸ್, ನಿಜ ಸರ್, ಖುಷಿ ಆಯ್ತು ನಮಗೆ ಇಲ್ಲಿ ನೋಡ್ತಾ ಇದ್ರೆ. ಅನ್ನದಾತ್ರೆ ನೋಡಿದ್ರಲ್ಲ, ಇನ್ನೂ ಹಲವಾರು ಇನ್ನೂ ಸುಮಾರು ಗೊಂಬೆಗಳು ಅಂದರೆ ಪ್ರತಿ ವರ್ಷ ಇದ್ರೊಳಗಡೆ ಬರ್ತಾನೆ ಇರ್ತಾವೆ ಹೊಸ ಹೊಸ ಗೊಂಬೆಗಳು. 1000 ಆಗ್ಬೋದು, 2000 ಆಗ್ಬೋದು, ಇನ್ನೂ ಮುಂದೆ ಹೋಗ್ತಾ ಇನ್ನು ಎಷ್ಟು ಗೊಂಬೆ ಆಗ್ಬೋದು. ಅದನ್ನು ಕಾಪಾಡ್ಕೊಳ್ಳೋದು ಆ ಸಂಪ್ರದಾಯ ಬಂದಿದೆಯಲ್ವಾ, ದಸರಾ ಹಬ್ಬದ ಟೈಮಲ್ಲಿ ಬರೋವಂಥದ್ದು ನಿಜವಾಗಿ ಖುಷಿ ಆಗುತ್ತೆ. ಈಗಿನ ಮಕ್ಕಳು ಕೂಡ ಇದನ್ನು ಹೇಳ್ಕೊಡ್ಬೇಕು ನಾವು. ಆ ಸಂಪ್ರದಾಯ ಹೆಂಗೆ, ಯಾವಾಗಿಂದ ಬಂತು, ಮೈಸೂರು ರಾಜರ ಬಗ್ಗೆ, ಅರಮನೆ ಬಗ್ಗೆ, ತಾಯಿ ಚಾಮುಂಡೇಶ್ವರಿ ಹೆಂಗೆ ಪೂಜೆ ಮಾಡ್ತಾರೆ, ನವದುರ್ಗೆ, ಇವೆಲ್ಲ ಖಂಡಿತ ಪ್ರತಿಯೊಂದು ಮಕ್ಕಳು ಇವಾಗಿನ ಜನ್ರೇಷನ್ ಅವ್ರಿಗೆ ಪ್ರತಿಯೊಬ್ಬರಿಗೆ ಹೇಳಲೇಬೇಕಾಗಿರೋಂಥದ್ದು ಇದು ಅಲ್ವಾ ಸರ್? ಹೌದು, ಖಂಡಿತ. ನಿಜ, ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು. ಹೌದು, ನಿಜ ಸರ್, ಖುಷಿ ಆಯ್ತು. ಧನ್ಯವಾದಗಳು ಸರ್. ಸೊ ಪ್ರತಿ ವರ್ಷ ಬರ್ತಾ ಇರ್ತೀವಿ, ನಮಗೆ ನೀವು ಗೊಂಬೆಗಳನ್ನ ಹೊಸ ಹೊಸ ಗೊಂಬೆಗಳನ್ನ ತೋರಿಸ್ತಾನೆ ಇರಬೇಕು. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್, ಫ್ರೀಡಮ್ ಅನ್ನದಾತ್ರೆ ಎಲ್ಲ ನೋಡಿದ್ರಲ್ವ. ಸೊ ಮತ್ತೆ ಹಿಂಗೆ ಇನ್ನೂ ಹಲವಾರು ಮನೆಗಳಿದ್ದಾವೆ, ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಸೊ ಯಾರು ನಮಗೆ ಕರೀತಾರೋ ಪ್ರೀತಿಯಿಂದ ಗೊಂಬೆಗಳು ಇಟ್ಟಿದ್ದೀವಿ ಅದು ಇದು ಅಂತ ಹೇಳಿ ಕರೀತಾರೆ, ನಾವು ಅವಾಗ ಬರ್ತೀವಿ. ಸೊ ನಿಮ್ಮ ಮನೆ ಗೊಂಬೆಗಳು ಕೂಡ ನಾವು ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ವಿಳಾಸ ನಿಮಗೆಲ್ಲ ಗೊತ್ತಿದೆ. ಸೊ ಅಲ್ಲಿ ಕರೆ ಮಾಡಿ ನಾವು ಬಂದೇ ಬರ್ತೀವಿ. ಓಕೆನಾ? ಎಸ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಚಾಮುಂಡೇಶ್ವರಿ. ಧನ್ಯವಾದಗಳು, ಥ್ಯಾಂಕ್ ಯು. ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.